ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿಲ್ಲಿ ಸಾಂಬಾರ್ ಪೌಡ್ರ್ ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದನ್ನು ನೋಡ್ಕೊಂಡು ಬರೋಣ. ಸಾಂಬಾರ್ ಪೌಡ್ರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು 150 ಗ್ರಾಮ್ಸಿನಷ್ಟು ಬ್ಯಾಡಗಿ ಮೆಣಸು, ಹಾಗೆ 75 ಗ್ರಾಮ್ಸಿನಷ್ಟು ಧನಿಯಾ, 50 ಗ್ರಾಮ್ಸಿನಷ್ಟು ಉದ್ದಿನಬೇಳೆ, 50 ಗ್ರಾಮ್ಸಿನಷ್ಟು ಕಡಲೆಬೇಳೆ, ಹಾಗೆ 20 ಗ್ರಾಮ್ಸಿನಷ್ಟು ಜೀರಿಗೆ, ಹಾಗೆ 10 ಗ್ರಾಮ್ಸಿನಷ್ಟು ಮೆಂತೆ, 5 ಗ್ರಾಮ್ಸಿನಷ್ಟು ಪೆಪ್ಪರ್ ಪೌಡ್ರು, ಹಾಗೆ ಒಂದು 5 ಗ್ರಾಮ್ಸಿನಷ್ಟು ಇಂಗು, ಹಾಗೆ ಒಂದು 5 ಗ್ರಾಮ್ಸಿನಷ್ಟು ಅರಶಿನ ಪೌಡ್ರು, ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು. ಇಲ್ಲಿ ನಾವೀಗ ಒಂದೊಂದೇ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಧನಿಯಾವನ್ನು ಹಾಕ್ತಾ ಇದ್ದೇನೆ. ಬೆಂಕಿಯನ್ನು ಮೀಡಿಯಮ್ ಫ್ಲೇಮಿಗೆ ಇಟ್ಟುಕೊಂಡು ಹುರಿಬೇಕು. ಇಲ್ಲಿ ಇವಾಗ ಧನಿಯಾ ಪಟಪಟ ಅಂತ ಹೇಳ್ತಾ ಉಂಟು. ಇಷ್ಟಾದರೆ ಸಾಕು. ಇದನ್ನೀಗ ನಾನು ತೆಗಿತಾ ಇದ್ದೇನೆ. ತುಂಬ ಜಾಸ್ತಿ ಹುರಿಬೇಕು ಅಂತಿಲ್ಲ, ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ಇಷ್ಟಾದರೆ ಸಾಕು. ಇವಾಗ ಇಲ್ಲಿ ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆಯನ್ನು ಚೆನ್ನಾಗಿ ಹುರಿಬೇಕು. ಇಲ್ಲಿ ನೋಡಿ, ಜೀರಿಗೆ ಕೂಡ ಆಯ್ತು ಇದು ಹುರಿದು. ಇಷ್ಟಾದರೆ ಸಾಕು. ಜೀರಿಗೆ ಸ್ವಲ್ಪ ಕೊತ್ತಂಬರಿಗಿಂತ ಜಾಸ್ತಿ ಹುರ್ಕೊಳ್ಬೇಕು. ಇಷ್ಟಾದರೆ ಸಾಕು. ತೆಗಿತಿದ್ದೇನೆ. ಕಡಲೆಬೇಳೆ ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಕಡಲೆಬೇಳೆ ಕೂಡ ಆಯಿತು, ತೆಗಿತಿದ್ದೇನೆ. ಚೆನ್ನಾಗಿ ಹುರಿಬೇಕು ಮಾತ್ರ. ಇವಾಗ ಇಲ್ಲಿ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಬೆಂಕಿಯನ್ನು ಜಾಸ್ತಿ ಇಟ್ಕೊಳ್ಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಅಂದರೆ ಎಲ್ಲ ಬೇಳೆ ಕೂಡ ನಮಗೆ ಹುರಿದು ಹೋಗಬೇಕು. ಇಲ್ಲಿ ಉದ್ದಿನಬೇಳೆದು ಕೂಡ ಕಲರ್ ಚೇಂಜ್ ಆಯಿತು. ಇಷ್ಟಾದರೆ ಸಾಕು. ಇವಾಗ ಉದ್ದಿನಬೇಳೆಯನ್ನು ಕೂಡ ತೆಗಿತಿದ್ದೇನೆ. ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಅದರ ಜೊತೆಯಲ್ಲಿ ಪೆಪ್ಪರ್ ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಮೆಂತೆ ಮತ್ತು ಪೆಪ್ಪರ್ ಕೂಡ ಹುರಿದಾಯಿತು. ಇಷ್ಟಾದರೆ ಸಾಕು. ಇವಾಗ ಇದನ್ನು ಕೂಡ ತೆಗಿತಿದ್ದೇನೆ. ಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹುರ್ಕೊಳ್ಬೇಕು. ಯಾವುದಕ್ಕೂ ಎಣ್ಣೆ ಹಾಕಲಿಕ್ಕಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ನಮಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿವಸ ಹೆಚ್ಚಿಗೆ ಬಾಳಿಕೆ ಬರ್ತದೆ, ಏನಾಗೋದಿಲ್ಲ ಪೌಡ್ರ್. ಇಲ್ಲಾಂದರೆ ಒಂಥರ ಎಣ್ಣೆ ಹಾಕಿ ಹುರಿದ್ರೆ ಒಂಥರ ಸ್ಮೆಲ್ ಬರ್ತದೆ. ಅದಕ್ಕನ್ನ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ಸ್ನೇಹಿತರೆ, ನಾವೇನಾದರೂ ಅರ್ಜೆಂಟಾಗಿ ಹೊರಗೆ ಹೋಗಬೇಕು ಅಂತಿದ್ರೆಲ್ಲ ಹೀಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಡುಗೆಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಮಗೆ ಕೂಡ ಟೈಮ್ ಇದ್ದರೆ ಇದನ್ನೊಂದು ಸಲ ಟ್ರೈ ಮಾಡಿ, ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ಬೇವು ಸೊಪ್ಪು ಕೂಡ ಆಯಿತು. ಬೇವು ಸೊಪ್ಪು ಮಾತ್ರ ಜಾಸ್ತಿ ಹಾಕಿಕೊಳ್ಬೇಕು, ಅಂದರೆ ಒಳ್ಳೆ ಫ್ಲೇವರ್ ಕೊಡ್ತದೆ ನಮಗೆ ಸಾಂಬಾರು. ಇಷ್ಟಾದರೆ ಸಾಕು. ತೆಗಿತಿದ್ದೇನೆ ಇದನ್ನು ಕೂಡ. ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಹಾಗೆ ಅದಕ್ಕೆ ಇಂಗು ಕೂಡ ಹಾಕ್ತಾ ಇದ್ದೇನೆ. ಒಂದು 5 ಗ್ರಾಮಿನಷ್ಟು ಇಂಗನ್ನು ಈ ಎಣ್ಣೆಯಲ್ಲಿ ಹುರ್ಕೊಳ್ಳುವ. ಇಲ್ಲಿ ಇಂಗನ್ನು ಕೂಡ ಅಷ್ಟೇ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ಹುರಿಬೇಕು. ಇದನ್ನು ಅಡಿಮೇಲೆ ಮಾಡಿಕೊಂಡು ಚೆನ್ನಾಗಿ ಹುರಿಯಿರಿ. ಇದನ್ನು ಕೂಡ ಒಳ್ಳೆ ಪರಿಮಳ ಬರ್ತಾ ಉಂಟು ಇವಾಗ. ಇಷ್ಟ ಆದರೆ ಸಾಕು. ಇಂಗನ್ನು ತೆಗಿತಿದ್ದೇನೆ ಈಗ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಂಟು, ಅದಕ್ಕೆ ನಾನು ಈ ಮೆಣಸನ್ನೆಲ್ಲ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿ ಹುರಿಬೇಕು ಅಂತ ಏನಿಲ್ಲ. ಇದನ್ನು ನಾನು 2 ಸಲ ಹುರಿತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ಹುರಿದ್ರೆ ಆಯಿತು, ಅಂದರೆ ನಮಗೆ ಇದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಹೀಗೆ 2 ಸ್ಪೂನನ್ನು ಹಿಡ್ಕೊಂಡು ಚೆನ್ನಾಗಿ ಹೀಗೆ ಹುರ್ಕೊಳ್ಳಿ. ಮೆಣಸಿಲ್ಲಿ ಚೆನ್ನಾಗಿ ಹುರಿದು ಹೋಗಬೇಕು. ನಾನು ಮೆಣಸಿನ ತೊಟ್ಟನ್ನೆಲ್ಲ ತೆಗೆದು ಒಂದು ದಿವಸ ಬಿಸಿಲಲ್ಲಿ ಇಟ್ಟು ಒಣಗಿಸಿದ್ದೆ. ಆನಂತರ ಇವಾಗ ಹುರಿತಾ ಇದ್ದೇನೆ ಇದನ್ನು. ಹಾಗೆ ಮಾಡಿದರೆ ನಮಗೆ ಸುಲಭವಾಗಿ ಹುರಿದು ಹೋಗ್ತದೆ. ಮೆಣಸು ಕೂಡ ಡ್ರೈ ಆಗಿ ಇರ್ತದಲ್ಲ, ಅದ ಕಾರಣ ಹುರಿಲಿಕ್ಕೆ ನಮಗೆ ಸುಲಭ ಆಗ್ತದೆ. ಇಲ್ಲಿ ಮೆಣಸು ಇಷ್ಟ ಆದರೆ ಸಾಕು. ಇದನ್ನೊಟ್ಟಿಗೆ ಈ ಅರಶಿನ ಪೌಡ್ರನ್ನು ಕೂಡ ಹಾಕಿದ್ದೇನೆ. ಇದಿನ್ನು ತಣ್ಣಗಾಗಲಿ. ಎಲ್ಲ ಮೆಣಸು ಇದನ್ನೆಲ್ಲ ಒಟ್ಟಿಗೆ ಹಾಗೆ ಇಟ್ಟುಕೊಳ್ಳ. ಇನ್ನು ಇದು ಪೂರ್ತಿ ತಣ್ಣಗಾಗಬೇಕು. ಆನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಹುರಿದಿಟ್ಟ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ನೈಸ್ ಪೌಡ್ರ್ ಆಗಬೇಕಿದು. ಸ್ನೇಹಿತರೆ, ತರಕಾರಿ ಬೇಳೆಯನ್ನು ಬೇಳೆಯೊಟ್ಟಿಗೆ ತರಕಾರಿಯನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಅಂದರೆ ಎಲ್ಲ ತರಕಾರಿ ನಮಗೆ ಸಾಂಬಾರಿಗೆ ಆಗೋದಿಲ್ಲ. ಆಲೂಗೆಡ್ಡೆ, ಬೇಳೆ, ನುಗ್ಗೆ, ಸೌತೆಕಾಯಿ, ಚೀನಿಕಾಯಿ ಇದೆಲ್ಲ ಹಾಕಿದ ತರಕಾರಿಗೆ ಈ
ಪೌಡ್ರ್ ಹಾಕಿದರೆ ಒಳ್ಳೆಯದಾಗ್ತದೆ ಸಾಂಬಾರಿಗೆ. ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಬೇಕು, ಜಾಸ್ತಿ ತೆಂಗಿನಕಾಯಿ ಬೇಡ, ಸ್ವಲ್ಪ ತೆಂಗಿನಕಾಯಿ ಸೇರಿಸಿಕೊಂಡು ನಯವಾಗಿ ರುಬ್ಬಿ ಈ ಮಸಾಲೆಯನ್ನು ಸೇರಿಸಿಕೊಂಡು ಸಾಂಬಾರು ಮಾಡಬೇಕು. ಅಂದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ನಮಗೆ ಇಡ್ಲಿ ದೋಸೆ ಎಲ್ಲದಕ್ಕೂ ಆಗ್ತದೆ. ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ ಸ್ನೇಹಿತರೆ, ಸಾಂಬಾರು ಪೌಡ್ರ್ ಸಹ ರೆಡಿ ಆಯಿತು. ನಾವು ಇದನ್ನು ಏರ್ ಟೈಟ್ ಕಂಟೈನರಿಗೆ ತುಂಬಿಸಿಡುವ. ಗಾಜಿನ ಬಾಟ್ಲಿದ್ದರೆ ಅದು ಕೂಡ ಒಳ್ಳೆಯದಾಗ್ತದೆ ತುಂಬಿಸಿಡಲಿಕ್ಕೆ. ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.